ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗು ಬಂದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರತ್ತೆ. ಇನ್ನು ಗೌರಿ ಹಬ್ಬದ ದಿನ ಬೆಳಗ್ಗೆನೆ ನಾನು ಅಂದರೆ ಯೂಶ್ವಲಿ ಹಬ್ಬ ಅಂತಾನೆ ಎಲ್ಲ ಮಾರ್ನಿಂಗ್ ಹೆಂಗಿರತ್ತೆ ಅಂದರೆ ನಾನು ಬಂದಿದ ತಕ್ಷಣ ಫಸ್ಟು ವಾಟರ್ ಬಾಟಲ್ಸಲ್ಲಿ ನೀರೆಲ್ಲ ತುಂಬಿಟ್ಬಿಡ್ತೀನಿ. ಹಾಗೇನೆ ಬಿಸಿನೀರು ಒಂದು ಗ್ಲಾಸ್ ಕುಡಿಯೋದ್ರಿಂದ ನನ್ನ ಮಾರ್ನಿಂಗ್ ರೊಟೀನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇವಾಗ ನನ್ನ ಮಾರ್ನಿಂಗ್ ರೊಟೀನಲ್ಲಿ ಇನ್ನೊಂದು ಹೊಸದಾಗಿ ಒಂದು ಹ್ಯಾಡ್ ಆಗಿದೆ. ಅದೇನಂತಂದರೆ ಹನಿ ಜೊತೆ ಒಂದು ವಿಡಿಯೋ ಕಾಲಲ್ಲಿ ಮಾತಾಡೋದು. ಸೊ ಪ್ರತಿದಿನ ಅವಳು ಬೆಳಿಗ್ಗೆನೆ ಒಂದು ಸತಿ ನನಗೆ ಫೋನ್ ಮಾಡ್ತಾಳೆ. ನಾನು ಮಾಡೋದು ತುಂಬ ಕಡಿಮೆ, ಯಾಕಂದರೆ ಅಲ್ಲಿ ಅವಳಿಗೆ ಸ್ಕೆಡ್ಯೂಲ್ಸ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ನಾನು ಅವಳಿಗೆ ಹೇಳ್ಬಿಟ್ಟಿದ್ದೀನಿ, ನೀನು ಯಾವ ಟೈಮಲ್ಲಿ ಫ್ರೀ ಇರ್ತೀಯೋ ನನಗೆ ಫೋನ್ ಮಾಡಮ್ಮ ಅಂತ ಹೇಳಿಬಿಟ್ಟು. ಸೊ ಇವಾಗ ಬೆಳಿಗ್ಗೆ ಹೊತ್ತು ಒಂದು ಸತಿ ಅವಳು ಫೋನ್ ಮಾಡ್ತಾಳೆ. ಅವಳ ಹತ್ರ ಮಾತಾಡಿಕೊಂಡೆ ನನ್ನ ಬೆಳಗಿನ ದಿನಚರಿನ ನಾನೀಗ ಶುರು ಮಾಡ್ಕೊತಿದ್ದೀನಿ. ಯೂಶ್ವಲಿ ಅವಳು ಹಾಸ್ಟೆಲ್ಗೆ ಹೋದಾಗಿಂದ ನನ್ನ ರೊಟೀನ್ ಈ ರೀತಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಇವತ್ತು ಗೌರಿ ಹಬ್ಬ ಇದೆ, ನಂದು 5th ಡೇ ಇದೆ ಇವತ್ತು. ಹಾಗಾಗಿ ನಾನೇನು ದೇವ್ರ ಮನೆ ಕ್ಲೀನ್ ಮಾಡೋದು ಅವೆಲ್ಲ ಮಾಡ್ತಿಲ್ಲ. ಪಾವನಿಗೆ ರಜಾ ಇದೆ ಅಲ್ವಾ, ಸೊ ಅವಳೇ ಎಲ್ಲ ಮಾಡ್ಕೊತಿದ್ದಾಳೆ. ಇನ್ನು ನಾಳೆ ನಾನು ಪೂಜೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೇನೆ ಇವತ್ತು ನಾನು ಅಗಾರೋ ಅವರ ಕಾಫಿ ಮೇಕರ್ದು ಒಂದು ರಿವ್ಯೂ ಕೊಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನೀವು ಅನ್ಕೊಬೋದು, ನೀವು ಕಾಫಿನೇ ಕುಡಿಯಲ್ಲ ಆದರೆ ನೀವು ಕಾಫಿ ಮೇಕರ್ದು ರಿವ್ಯೂ ಕೊಡ್ತೀರಾ ಅಂತ ಹೇಳಿ. ಬಟ್ ನನಗೆ ನಾರ್ಮಲ್ ಕಾಫಿ ಇಷ್ಟ ಆಗೋದಿಲ್ಲ, ಆದರೆ ನನಗೆ ಬ್ಲ್ಯಾಕ್ ಕಾಫಿ ತುಂಬ ಇಷ್ಟ ಆಗುತ್ತೆ. ಹಾಗೇನೆ ನಮ್ಮ ಮನೇಲಿ ಹಸ್ಬೆಂಡು ಕಾಫಿ ಕುಡಿತಾರೆ, ಮತ್ತು ಮಕ್ಕಳು ಈ ಕೋಲ್ಡ್ ಕಾಫಿ ಆಗಿರ್ಬೋದು, ಮತ್ತು ಕೆಲವೊಂದು ಕೆಫೆಲಿ ಸಿಗುತ್ತಲ್ವ ಅಂಥ ಕಾಫೀಸ್ನೆಲ್ಲ ಅವರು ಸ್ವಲ್ಪ ಇಷ್ಟಪಡ್ತಾರೆ. ರೆಗ್ಯುಲರ್ ಆಗಿ ಮಾಡದೇ ಇದ್ರು ಯಾವತ್ತಾದರೂ ಒಂದಿನ ನಾನು ಅವ್ರಿಗೆ ಮಾಡಿಕೊಡ್ತೀನಿ. ಹಂಗಾಗಿನೇ ನಾನು ಈ ಪ್ರಾಡಕ್ಟ್ನ ತರಿಸ್ಕೊಂಡು ಇದಕ್ಕೆ ಒಂದು ಫನಲ್ ಹ್ಯಾಂಡಲ್ ಸೆಟ್ನ ಕೊಟ್ಟಿದ್ದಾರೆ. ಇದು 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗುತ್ತೆ. ಒಂದು ಬಂದು ಸ್ಟೀಲ್ ಮೆಶ್ ಕಪ್ ಆದರೆ ಇನ್ನೊಂದು ಬಂದು ಮೆಟಲ್ ಫನಲ್ ಆಗಿರತ್ತೆ. ಹಾಗೇನೆ ಇದು ಡಿಟ್ಯಾಚಬಲ್ ಆಗಿರತ್ತೆ, ಅಂದ್ರೆ ನಮಗೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗಿರತ್ತೆ. ಇದು ಜೊತೆಗೇನೆ ಅವರು ಒಂದು ಸ್ಪೂನ್ ಸಹ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಕಾಫಿ ಪೌಡರ್ನ ನಮಗೆ ಎಷ್ಟು ಮೆಷರ್ಮೆಂಟ್ ಬೇಕು ಅಂತ ಹಾಕೊಳ್ಳೋಕೆ ತುಂಬಾನೇ ಈಸಿ ಆಗುತ್ತೆ. ಮತ್ತೆ ಇದು ಕಾಫಿ ಮೇಕರ್ ಏನಿದೆ ಇದು ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಆಲ್ ಸ್ಟೀಲ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ನೋಡಕ್ಕೂ ತುಂಬಾನೇ ಲುಕ್ ಚೆನ್ನಾಗಿದೆ, ಹಾಗೆ ಕ್ಲೀನಿಂಗ್ ಅಂತೂ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ಇಲ್ಲಿ ಬಂದು ಆನ್ ಅಂಡ್ ಆಫ್ ಬಟನ್ ನ ಕೊಟ್ಟಿದ್ದಾರೆ, ಅದ್ರ ಪಕ್ಕದಲ್ಲೇನೆ ಟೆಂಪರೇಚರ್ ಡಯಲ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆನೂ ಸಹ 2 ಬಟನ್ ನ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದು ಪಂಪ್ ಕಂಟ್ರೋಲ್ ಸ್ವಿಚ್ ಆಗಿರತ್ತೆ, ಇನ್ನು ಅದ್ರ ಕೆಳಗಡೆ ಇರೋದು ಬಂದು ಕಾಫಿ ಹಾಗೇನೆ ಸ್ಟೀಮ್ ಸೆಲೆಕ್ಟರ್ ಮತ್ತೆ ಫೋಮಿಂಗ್ ಬಟನ್ ಆಗಿರತ್ತೆ. ಇಲ್ಲಿ ಸ್ಟೀಲ್ ಟ್ರೇ ಏನ್ ಕೊಟ್ಟಿದಾರಲ್ವಾ ಇದನ್ನ ಈಸಿಯಾಗಿ ನಾವು ತೆಗಿಬಹುದು. ಮತ್ತೆ ಒಂದ್ ವೇಳೆ ನಾವು ಕಾಫಿ ಮಾಡುವಾಗ ಡ್ರಾಪ್ ಆಗಿ ಬಿದ್ದು ಗಲೀಜ್ ಆಗಿರತ್ತೆ ಅಂತ ಹೇಳಿ ನಮ್ಗೆ ಅನ್ಸಿದ್ರೆ ಇದನ್ನೆಲ್ಲ ನೀಟಾಗಿ ತೆಗೆದು ಮತ್ತೆ ನಾವು ಈಸಿಯಾಗಿ ನಾವೇ ಅದನ್ನೆಲ್ಲ ಹಾಕೊಬಹುದು. ಈ ಕಡೆ ಬಂದ್ರೆ ನಮಗೆ ಸ್ಟೀಮ್ ವ್ಯಾಂಡು ಮತ್ತೆ ಫ್ರಾತ್ ಡಿವೈಸ್ ನ ಕೊಟ್ಟಿದ್ದಾರೆ. ಇದು ಅಷ್ಟೇ ಈಸಿಯಾಗಿ ತೆಗಿಬಹುದು, ಹಾಕೊಬಹುದು. ಹಾಗೇನೆ ಇದನ್ನ ನೀಟಾಗಿ ನಮ್ಗೆ ಯಾವ ಸೈಡ್ ಬೇಕೋ ಆ ಸೈಡ್ ಅಂದ್ರೆ ನಮ್ ಕಂಫರ್ಟೇಬಲ್ಗೆ ನೋಡ್ಕೊಂಡು ನಾವು ಇದನ್ನ ತಿರುಗಿಸ್ಕೊಂಡು ಹೋಗ್ಬೋದು. ಮತ್ತೆ ಹಿಂದೆಗಡೆ ಬಂದು ಇಲ್ಲಿ ವಾಟರ್ ಟ್ಯಾಂಕ್ ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ನಮ್ಗೆ ಕಾಫಿ ಮಾಡ್ಬೇಕು ಅಂದ್ರೆ ನಾವು ನೀರನ್ನ ಫಿಲ್ ಮಾಡ್ಲೇಬೇಕಾಗತ್ತಲ್ವಾ, ಅದಕ್ಕೆ ಹಿಂದೆಗಡೆ ಕೊಟ್ಟಿದ್ದಾರೆ. ಇದು ಅಷ್ಟೇ ರಿಮೂವೇಬಲ್ ಆಗಿರತ್ತೆ. ಸೊ ಇದ್ರ ಜೊತೆಗೆ ಒಂದು ಚಿಕ್ಕದೊಂದು ನಾನು ಕಾಫಿ ಗ್ರೈಂಡರ್ನು ಸಹ ತರಿಸಿದ್ದೀನಿ. ಅಂದ್ರೆ ನಾನೇ ಕಾಫಿ ಬೀಜಗಳನ್ನ ತರಿಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದು 2 ರೀಸನ್ ಇದೆ. ಒಂದು ಮನೇಲಿ ಕಾಫಿ ಮಾಡಕ್ಕೂ ಚೆನ್ನಾಗಿರತ್ತೆ ಅಂತ ಆದ್ರೆ, ಇನ್ನೊಂದು ಬಂದು ನನ್ನ ಮಕ್ಕಳು ಯೂಶ್ವಲಿ ಸ್ಕ್ರಬ್ಗೆ ಅಂತ ಹೇಳಿ ಕಾಫಿ ಪೌಡರ್ನ ಯೂಸ್ ಮಾಡ್ತಿರ್ತಾರೆ. ಬಟ್ ಅದಕ್ಕೆಲ್ಲ ಇನ್ಸ್ಟೆಂಟ್ ಕಾಫಿ ಎಲ್ಲ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ತರಿಯಾಗಿ ಇದ್ರೆ ಅದು ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಆ ರೀಸನ್ಗೂ ಇದನ್ನ ತರಿಸಿದ್ದೀನಿ ನಾನು. ಸೊ ಈಗ ನಾನು ಕಾಫಿ ಬೀನ್ಸ್ ಅನ್ನ ಹಾಕ್ಬಿಟ್ಟು ಏನ್ ಇಲ್ಲಿ ಮೇಲ್ಗಡೆ ಒಂದು ಲಿಡ್ ತರ ಕೊಟ್ಟಿರ್ತಾರಲ್ವಾ ಅಂದ್ರೆ ಮುಚ್ಚಳ, ಅದನ್ನ ಹಾಕಿ ಜಸ್ಟ್ ನಾವ್ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯ್ತು, ಕಾಫಿ ಬೀನ್ಸ್ ಅನ್ನೋದು ಗ್ರೈಂಡ್ ಆಗುತ್ತೆ. ಸೊ ಅಂದ್ರೆ ಈಗ ನನ್ಗೆ ಮನೆಗೆ ಅಂದ್ರೆ ಸ್ಕಿನ್ ಬೇಸಿಸ್ ಮೇಲೆ ಯೂಸ್ ಮಾಡ್ಬೇಕು ಅಂತಂದಾಗ ತರಿಯಾಗಿ ರೆಡಿ ಮಾಡ್ಕೊಬಹುದು. ಇಲ್ಲ ನಾನು ಕಾಫಿ ಮಾಡ್ಕೊಂಡು ಕುಡಿತೀವಿ ಅಂತ ಅಂದಾಗ ನುಣ್ಣಗೂ ಸಹ ಇದನ್ನ ನಾವು ಪೌಡರ್ ಮಾಡ್ಕೊಬಹುದು. ಮತ್ತೆ ಇದು ಕ್ಲೀನಿಂಗು ಅಷ್ಟೇ ತುಂಬಾನೇ ಈಸಿ ಆಗಿದೆ. ಅದ್ರ ಜೊತೆಗೇನೆ ಅವರು ಒಂದು ಪುಟ್ಟದೊಂದು ಬ್ರಷ್ ಕೊಟ್ಟಿದೆ, ಅಂದ್ರೆ ಮುಂದೆಗಡೆ ಬಂದು ಸ್ಪೂನ್ ತರ ಇದೆ, ಹಿಂದೆಗಡೆ ಬ್ರಷ್ ತರ ಕೊಟ್ಟಿದ್ದಾರೆ. ಸೊ ನಾವು ಈಸಿಯಾಗಿ ಕಾಫಿ ಪೌಡರ್ನೆಲ್ಲ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡು ಆ ಬ್ರಷ್ ಇಂದ ಕ್ಲೀನ್ ಮಾಡ್ಕೊಬಹುದು. ಆಮೇಲೆ ಒಂದು ಟಿಶ್ಯೂ ಇಂದ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಇದನ್ನು ಅಷ್ಟೇ ಕ್ಲೀನಿಂಗ್ ಪರ್ಪಸ್ ತುಂಬಾ ಈಸಿಯಾಗೇ ಇದೆ. ಕಾಫಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾನು ವಾಟರ್ ಟ್ಯಾಂಕ್ಗೆ ನೀರನ್ನು ತುಂಬಿಸಿಟ್ಬಿಟ್ಟು
ಅದಾದಮೇಲೆ ಏನದು ಫನಲ್ ಹ್ಯಾಂಡಲ್ ಕೊಟ್ಟಿದ್ದಾರಲ್ವ, ಅದಕ್ಕೆ ನಾನು ಕಾಫಿ ಪೌಡರ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಆಗಲೇ ಅವರು ಏನು ಸ್ಪೂನ್ ಕೊಟ್ಟಿದ್ರು ಅದ್ರ ಬ್ಯಾಕ್ ಸೈಡ್ದು ಒಂದು ಇದಿತ್ತಲ್ವ, ಅದರ ಹೆಲ್ಪಿಂದ ನೀಟಾಗಿ ನಾವು ಈ ರೀತಿ ಪ್ರೆಸ್ ಮಾಡಿಕೊಂಡು ಆ ಹ್ಯಾಂಡಲ್ನ ನಾವು ಈಸಿಯಾಗಿ ಫಿಟ್ ಮಾಡ್ಕೊಬೋದು. ಅದೇನು ತುಂಬ ಕಷ್ಟದ ಕೆಲಸ ಏನೂ ಇಲ್ಲ, ಈಸಿಯಾಗಿ ಅದು ಲಾಕ್ ಆಗುತ್ತೆ. ಇನ್ನು ಇಲ್ಲಿ ಕಾಫಿ ಬರೋದಕ್ಕೆ ಅಂತ ಹೇಳಿ ಅವರು 2 ಇದನ್ನು ಕೊಟ್ಟಿದ್ದಾರೆ. ಅಂದರೆ ನಾವಿಲ್ಲಿ 2 ಕಪ್ಪನ್ನು ಇಟ್ಕೊಂಡು ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಒಂದೇ ಕಪ್ ಇಡ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ತಿದ್ದೀರಾ, ನಾನು ಆನ್ ಬಟನ್ ಎಲ್ಲ ಆನ್ ಮಾಡಿ ಕಪ್ಪನ್ನ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಫಿ ಅನ್ನೋದು ಬರ್ತಿದೆ. ಫಸ್ಟು ನಾನು ನನಗೆ ಅಂತ ಹೇಳಿಬಿಟ್ಟು ಒಂದು ಬ್ಲ್ಯಾಕ್ ಕಾಫಿನ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಎಕ್ಸ್‌ಪ್ರೆಸ್ಸೋ ಅಂತ ಅಂದ್ಬಿಟ್ಟು ನಾವು ಏನು ಹೇಳ್ತೀವಿ ಅಂದರೆ ಕೆಫೆಲೆಲ್ಲ ಸಿಗುತ್ತಲ್ವ, ಆ ಥರ ಬ್ಲ್ಯಾಕ್ ಕಾಫಿ ಆಗಿರತ್ತೆ ಇದು. ಸೊ ಅದಾದಮೇಲೆ ನಾನು ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು ಅವಳಿಗೆ ಕ್ಯಾಪೆಚಿನೋ ಬೇಕು ಅಂತ ಹೇಳಿದ್ಲು. ಸೊ ಅದನ್ನು ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ನಾವೇನು ಫ್ರಾತ್ ಅಂದರೆ ಈಗ ಕಾಫಿ ಏನೋ ಅದು ಸೇಮ್ ಪ್ರೊಸೀಜರಲ್ಲೇ ಇರುತ್ತೆ, ಬಟ್ ನಮಗೆ ಹಾಲು ಸ್ವಲ್ಪ ನೊರೆ ನೊರೆಯಾಗಿ ಬೇಕಲ್ವಾ, ಅದು ಫ್ರಾತ್ ಡಿವೈಸ್ ಹೆಲ್ಪಿಂದ ಈಗ ನಾನು ಹಾಲನ್ನು ಫುಲ್ಲು ನೊರೆ ಥರ ಇದು ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ನಾವು ಏನು ಬ್ಲ್ಯಾಕ್ ಕಾಫಿ ಥರ ಮಾಡ್ಕೊಂಡಿರ್ತೀವಲ್ವ, ಅಂದರೆ ಡಿಕಾಕ್ಷನ್ ಅಂತ ಅಂದ್ಬಿಟ್ಟು ನಾವು ಏನು ಕರಿತೀವಿ, ಅದಕ್ಕೆ ಈ ಹಾಲನ್ನು ಹಾಕಿದ್ರೆ ಸೇಮ್ ನಮಗೆ ಕೆಫೆಲಿ ಸಿಗೋ ಥರನೇ ಕಾಫಿನ ನಾವು ಮನೇಲೇ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಇನ್ನು ಈ ಡಿವೈಸ್ದು ಕಂಪ್ಲೀಟ್ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ಲಿಂಕನ್ನೆಲ್ಲನೂ. ಹಾಗೆಯೇ ಅವರು ಅದ್ರ ಜೊತೆಗೇನೆ ನಮಗೆ ಒಂದು ಮ್ಯಾನ್ಯುವಲ್ ಬುಕ್ಕನ್ನು ಸಹ ಕೊಟ್ಟಿದ್ದಾರೆ. ನಮಗೇನಾದರೂ ಒಂದು ವೇಳೆ ಅರ್ಥ ಆಗಲಿಲ್ಲ ಅಂತಂದರೆ ಆ ಮ್ಯಾನ್ಯುವಲ್ ಬುಕ್ಕನ್ನು ನೋಡಿಕೊಂಡು ನಾವು ಈಸಿಯಾಗಿ ಇದನ್ನು ಆಪ್ರೇಟ್ ಮಾಡ್ಕೊಬೋದು. ಅದೇ ಆಗಲೇ ಹೇಳ್ದಂಗೆ ಎಲ್ಲ ಸ್ಟೀಲೇ ಆಗಿರೋದ್ರಿಂದ ಮತ್ತು ತುಂಬ ಐಟಮ್ಸ್ ಏನಿದಕ್ಕೆ ಕೊಟ್ಟಿದ್ದಾರೆ ಎಲ್ಲ ರಿಮೂವೇಬಲ್ಲೇ ಆಗಿರೋದ್ರಿಂದ ಕ್ಲೀನಿಂಗ್ ಪರ್ಪಸ್ಗೂ ಅಷ್ಟೇ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನಮ್ಮ ಕಿಚನ್ಗೆ ಕೌಂಟರ್ ಟಾಪ್ನು ತುಂಬ ಚೆನ್ನಾಗಿ ಇದು ಒಂದು ಲುಕ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಇಲ್ಲ ನಮಗೆ ಕೌಂಟರ್ ಟಾಪ್ ಮೇಲೆ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇಲ್ಲ ಅಂತಂದ್ರೂ ಈಸಿಯಾಗಿ ನಾವು ಇದನ್ನು ಒಳಗಡೆ ಇಟ್ಕೊಬೋದು. ಅಂದರೆ ವೆಯ್ಟ್ ಎಲ್ಲ ಅಷ್ಟೊಂದು ಇಲ್ಲ. ಸೊ ಆಗಲೇ ಹೇಳ್ದಂಗೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಚೆಕ್ ಮಾಡಿ. ಇನ್ನು ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಗಣೇಶ ಹಬ್ಬದ ದಿನದ ವ್ಲಾಗ್ ಆಗಿರತ್ತೆ. ನಮ್ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು, ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಪಾವನಿ ನೆನ್ನೆನೇ ಎಲ್ಲ ಮಾಡಿದ್ಲು. ನಾನಿವತ್ತು ಜಸ್ಟ್ ಹೂವು ಒಂದು ಚೇಂಜ್ ಮಾಡಿಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ಇಲ್ಲಿ ಬಂದೆ. ಇಲ್ಲಿ ಏನಕ್ಕೆ ಬಂದೆ ಅಂತಂದರೆ, ಮತ್ತು ಈ ಮನೆ ಯಾರ್ದು ಅಂತ ಹೇಳಿ ನೀವು ಅನ್ಕೊತಿರೋ ಏನೋ, ಇದು ನಮ್ಮ ಅಮ್ಮನ ಮನೆ ಹತ್ರ, ಅಂದರೆ ಅವರ ನೈಬರ್ ಮನೆ ಆಗಿರತ್ತೆ. ಸೊ ಇಲ್ಲಿ ಬಂದು ಆ್ಯಕ್ಚುಲಿ ಏನಂತಂದರೆ ಪ್ರತಿ ವರ್ಷ ಗಣೇಶನ್ನ ಕೂರಿಸ್ತಾರೆ. ಅಂದರೆ ಇಲ್ಲಿ ಎಲ್ಲರೂ ಸೇರಿ ಈ ರೋಡಲ್ಲಿ ಸುಮಾರು ಒಂದು 10 ಮನೆಯವರು ಸೇರಿಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಅವ್ರವ್ರ ಕೆಪಾಸಿಟಿಗೆ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಅಮೌಂಟನ್ನು ಹಾಕ್ಕೊಂಡು ಒಂದೇ ಕಡೆ ಗಣೇಶನ್ನ ಕೂರಿಸ್ತಾರೆ. ಸೊ ಇದು ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ 19ನೇ ವರ್ಷ ಅನ್ಕೋತೀನಿ ಈ ರೀತಿ ಮಾಡ್ತಿರೋದು. ನಾನು ಹೋದ ವರ್ಷನೂ ಸಹ ಒಂದು ವ್ಲಾಗ್ನ ಹಾಕಿದ್ದೆ ಚಿಕ್ಕದಾಗಿ, ಅಷ್ಟೊಂದು ಅಂದರೆ ಜಾಸ್ತಿ ಏನು ಹಾಕಿರಲಿಲ್ಲ. ಸೊ ಅದೇ ರೀತಿ ಈ ವರ್ಷನೂ ಸಹ ಇನ್ನು ಗಣೇಶನ ಕೂರಿಸ್ತೀವಿ ಅಲ್ವಾ, ಮುಂದೆಗಡೆ ತಟ್ಟೆಗಳೆಲ್ಲ ಇಡೋದಕ್ಕೆ ಎಲ್ಲ ಬೇಕು ಅಂತ ಹೇಳಿಬಿಟ್ಟು ನಾವು ಎಲ್ಲ ಸೇರಿಕೊಂಡು ಹಣ್ಣು ಕಾಯಿಗಳನ್ನೆಲ್ಲ ಜೋಡಿಸ್ಕೊತಾ ಇದ್ವಿ. ಕೆಲವರು ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದ್ರು, ಇನ್ನು ಕೆಲವರು ಪೂಜೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಿದ್ವಿ. ಇಲ್ಲಿ ಆ್ಯಕ್ಚುಲಿ ಅಮೌಂಟನ್ನು ಅಷ್ಟೇ ಶೇರ್ ಮಾಡಿಕೊಂಡು ಪೂಜೆ ಮಾಡೋದೇ ಅಂತಲ್ಲ, ಕೆಲಸಗಳನ್ನೂ ಅಷ್ಟೇ. ಅಂದರೆ ಇದು ನಾವು ಸ್ವಂತ ಮನೆಯವರ ಬಾಡಿಗೆ ಮನೆಯವರ ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಇಲ್ಲಿನ ವಾತಾವರಣ, ಈ ಜನ ಎಲ್ಲ ತುಂಬಾ ಇಷ್ಟ ಆಗ್ತಾರೆ. ಐ ಥಿಂಕ್ ಸುಮಾರು ನಾನು 6th ಸ್ಟ್ಯಾಂಡರ್ಡೋ ಇಲ್ಲ 7th ಸ್ಟ್ಯಾಂಡರ್ಡೋ ಇದ್ದೆ ಅನ್ಕೋತೀನಿ ನಾವು ಈ ಏರಿಯಾಗೆ, ಅಂದರೆ ಅಮ್ಮ ಅವರು ಈ ಏರಿಯಾಗೆ ಬಂದು ಅವಾಗಿಂದ ನೋಡ್ತಿದ್ದೀನಿ. ಇಲ್ಲಿನ ಜನದ ಒಂದು ಬಾಂಡಿಂಗ್ ಏನಿದೆ, ಇಲ್ಲಿ ಒಂಥರ ಒಂದು ಪ್ರೀತಿ ವಿಶ್ವಾಸ ಏನಿದೆ, ನಿಜವಾಗ್ಲೂ ಹಂಗೆ ಇದೆ. ಯಾರು ಒಬ್ಬರ ಮೇಲೊಬ್ಬರು ಇದು ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಳ್ಳಲ್ಲ. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೇ ಬಂದ್ರೂ ಅಲ್ಲಿಗಲ್ಲಿಗೆ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನೇ ದೊಡ್ಡದು ಮಾಡಿಬಿಟ್ಟು ಅದನ್ನೇ ಈಗೋಯಿಸ್ಟಿಕ್ ಆಗಿ ಸ್ವಲ್ಪ ಅದನ್ನ ಇದನ್ನ ಮಾಡಿಬಿಡೋದು, ಜಗಳ ಮಾಡೋದು, ಆ ಥರ ಏನೂ ಇಲ್ಲ. ಏನಾದರೂ ಇಶ್ಯೂಸ್ ಬಂತಾ ಹೋಗ್ಲಿ ಬಿಡು, ನೀನು ಯಾಕೆ ಹಿಂಗಂದೆ, ನಾನು ಯಾಕೆ ಹಿಂಗಂದೆ, ಆಯಿತು ಇಲ್ಲಿಗೆ ಮುಗಿಸ್ಬಿಡೋಣ ಅನ್ನೋ ಥರ ಇಲ್ಲಿನ ಜನ. ಇನ್ನು ಒಂದು ಕಡೆ ನಾವೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರೆ, ಇಲ್ಲಿ ಆ್ಯಕ್ಚುಲಿ ಟಿಫನ್ನು ಮತ್ತು ಅಂದರೆ ಈಗ ಅಂದರೆ ದೇವರನ್ನೆಲ್ಲ ಕೂರಿಸಿದ್ಮೇಲೆ ಪ್ರಸಾದನೂ ಕೊಡಬೇಕಾಗತ್ತೆ, ಮತ್ತು ಹಾಗೆ ಅನ್ನದಾನನೂ ಇರತ್ತೆ. ಸೊ 3 ದಿನ ಏನೋ ಕೂರಿಸ್ತಾರೆ. 3 ದಿನನೂ 2 ಟೈಮು ಅಂದರೆ ಬೆಳಿಗ್ಗೆ ಸಂಜೆ 2 ಟೈಮು ಸಹ ಅನ್ನದಾನ ಪ್ರಸಾದಗಳು
ರೀತಿ ಮಾಡ್ತಾನೆ ಇರ್ತಾರೆ. ಈಗ ಬೆಳಿಗ್ಗೆ ಟೊಮೊಟೊ ಬಾತ್ ಏನೋ ಮಾಡೋದಕ್ಕೆ ಅಂತ ಹೇಳಿ ಅಂಕಲ್ ಒಬ್ರು ರೆಡಿ ಮಾಡ್ಕೊತಾ ಇದ್ರು. ಯೂಶುವಲಿ ನಾವುಗಳೇ ಎಲ್ಲ ಸೇರಿ ಮಾಡ್ತಾ ಇದ್ದಿದ್ದು. ಬಟ್ ಈ ಸತಿ ಇವರು ಅಡ್ಗೆ ಭಟ್ರಂತೆ. ಅವ್ರೇನೋ ನಾವೇ ಅಂದ್ರೆ ಅಲ್ಲೇ ಇದ್ದಾರೆ, ಪಕ್ಕದ ರೋಡಲ್ಲೋ ಎಲ್ಲೋ ಇದ್ದಾರೆ. ನನಗೂ ಅವ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿರ್ಲಿಲ್ಲ. ಅವ್ರೇನೋ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವರು ಬಂದು ಪಾಪ ಮಾಡ್ತಾ ಇದ್ರು ಹೆಂಗೋನೋ. ಇನ್ನ ನಾವು ಆಕ್ಚುಲಿ ಅದು ಟೈಮ್‌ನ ನೋಡ್ಬಿಟ್ಟು ಅಲ್ವಾ ನಾವು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಲ್ಲಿ. ಹಂಗಾಗಿ ಅದು ಟೈಮ್‌ನ ಎಲ್ಲ ನೋಡ್ಕೊಂಡು ಒಂದ್ಸತಿ ಇಲ್ಲಿ ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ಅನ್ಕೊಂಡು ಒಟ್ನಲ್ಲಿ ನಾವು ಅಂದ್ರೆ ಒಳ್ಳೆ ಟೈಮ್‌ನ ನೋಡ್ಕೊಂಡೆ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ವಿ. ಗಣಪತಿ ಬಪ್ಪ ಮಂಗಳ ಮೂರ್ತಿ ಶ್ರೀ 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 ವಿಜಯ ಗಣಪತಿ ಜಾಂಬವಂತನ ಮಗಳು ಜಾಂಬವತಿ ಬಳಿಯಲ್ಲಿದ್ದಿತು ಸೂರ್ಯಮಣಿ. ಅಮ್ಮ ಕಡುಬು ಮಾಡ್ತಾ ಇದ್ರು ಪೂಜೆಗೆ ಅಲ್ಲೆಲ್ಲ ಬೇಕು ಅಂತ ಹೇಳ್ಬಿಟ್ಟು. ಅಮ್ಮ ಕಡುಬು ತುಂಬಾನೇ ಟೇಸ್ಟಿಯಾಗಿ ಮಾಡ್ತಾರೆ, ಅಲ್ಲಿರೋರ್ಗೆಲ್ಲ ತುಂಬಾನೇ ಇಷ್ಟ ಆಗತ್ತೆ. ಬಟ್ ನಮ್ಮಮ್ಮ ಒಬ್ಬರೇ ಮಾಡಿರ್ಲಿಲ್ಲ, ಇನ್ನೂ ಒಂದ್ 2-3 ಮನೆಯವರು ಸಹ ಅಲ್ಲಿ ಮಾಡ್ತಾ ಇದ್ರು ಪೂಜೆಗೆ ಬೇಕು ಅಂತ ಹೇಳಿ. ಅವರು ಎಲ್ಲ ತಂದು ಇಟ್ಟಿದ್ರು. ಇನ್ನ ನಾವು ಕಡುಬನ್ನ ಹಬೇಲಿ ಬೇಯಿಸೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಹೂರ್ಣ ಥರ ಏನು ಮಾಡ್ಕೊಂಡಿರ್ತೀವಿ ಅದು ಮುದ್ದೆ ಮಾಡಿಕೊಂಡು ನಾರ್ಮಲ್ ಫಿಲ್ಲಿಂಗ್ ಹಾಕ್ಬಿಟ್ಟು ಈ ರೀತಿನೇ ಮಾಡೋದು. ಕೆಲವರು ಈ ಥರ ಫಿಲ್ಲಿಂಗ್ ಎಲ್ಲ ಮಾಡಾದ್ಮೇಲೆ ಹಬೇಲೇನೋ ಬೇಯಿಸ್ತಾರಂತೆ, ನಾವು ಮಾಡಲ್ಲ ಆ ಥರ. ನಮ್ಗೆ ಇದೇ ರೀತಿ ಮಾಡಿರೋ ಅಭ್ಯಾಸ ಮತ್ತು ನಮ್ಗೆ ಇದೇ ಇಷ್ಟ ಆಗತ್ತೆ ತಿನ್ನೋದಕ್ಕೂ ಸಹ, ಹಾಗಾಗಿ ಈ ರೀತಿ ಮಾಡ್ತೀವಿ. ಇನ್ನು ಅಲ್ಲಿ ತೊಗೊಂಡು ಬಂದು ಎಲ್ಲ ಇಟ್ಬಿಟ್ಟು ಆಮೇಲೆ ಒಂದು 10:30ಗೇನೋ ಟೈಮ್ ಚೆನ್ನಾಗಿದೆ, ಆ ಟೈಮಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಅಂತ ಅನ್ಕೊಂಡಿದ್ದು ಅಲ್ಲಿ. ಸೊ ಅಷ್ಟೊತ್ತಿಗೆ ಎಲ್ಲ ಫುಲ್ಲು ರೆಡಿ ಮಾಡಿದ್ವಿ, ಇನ್ನೇನು ಇರಲಿಲ್ಲ. ಆದರೂ ಸಣ್ಣ ಪುಟ್ಟದೆಲ್ಲ ಒಬ್ರು ಅಷ್ಟೊಂದು ಜನ ಇದ್ರೂ ಒಂದೊಂದನ್ನೇ ಚೆಕ್ ಮಾಡ್ಕೊತಾನೆ ಇದ್ವಿ, ಇದು ಮಿಸ್ ಆಯಿತು ಅದು ಮಿಸ್ ಆಯಿತು ಅಂತ ಹೇಳಿ. ಬಟ್ ಫೈನಲ್ ಎಲ್ಲಾನು ಕ್ಲೀನಾಗಿ ಮಾಡಿಕೊಂಡು ಅನ್ಕೊಂಡಿದ್ದ ಟೈಮ್ಗೆ ಕರೆಕ್ಟಾಗಿ ಎಲ್ಲರೂ ಪೂಜೆ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು ಎಲ್ಲಾನು ಅಲ್ಲಿ ಫುಲ್ಲು ನೋಡೋದಕ್ಕೆ ಆಗಲಿ ಎಲ್ಲಾನು. ಮತ್ತು ನನಗೆ ಈ ಸತಿ ಡೆಕೋರೇಷನು ತುಂಬಾ ಇಷ್ಟ ಆಗಿತ್ತು, ಚೆನ್ನಾಗಿ ಮಾಡಿದ್ರು. ಹಿಂದೆಗಡೆ ಸಿಂಪಲ್ ಆಗಿತ್ತು ಆದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅದನ್ನೆಲ್ಲ ಪಾಪ ಅಲ್ಲಿ ಅಂದರೆ ಏನು ಗಂಡು ಮಕ್ಳು ಇರ್ತಾರಲ್ವ, ಸೊ ತಾಯಂದಿರೆಲ್ಲ ಈ ಥರ ಪೂಜೆಗಳಿಗೆ ರೆಡಿ ಮಾಡ್ತಾ ಇದ್ರೆ ಗಂಡು ಮಕ್ಕಳೆಲ್ಲ ಏನಿದ್ದಾರೆ ಅವರೆಲ್ಲ ಡೆಕೋರೇಷನ್ದಾಗಿರ್ಬೋದು ಮತ್ತು ಸಾಂಗ್ಸ್ ಹಾಕೋದು, ಅದು ಲೈಟಿಂಗ್ಸ್ದು ಆ ಥರ ಎಲ್ಲ ಏನೇನಿದೆ ಪಾಪ ಆ ಮಕ್ಕಳೆಲ್ಲ ಸೇರಿ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಡಿವೈಡ್ ಮಾಡಿಕೊಂಡು ಎಲ್ಲ ಮಾಡಿದ್ದು. ಸೊ ಅನ್ಕೊಂಡಂಗೆ ಎಲ್ಲಾನು ಕರೆಕ್ಟಾಗಿ ಆಯಿತು. ಇನ್ನು ಆಮೇಲೆ ನಾನು ಅಲ್ಲಿ ಫಸ್ಟು ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಎಲ್ಲರೂ ರೆಡಿ ಆಗಿದ್ರು, ನಾನು ಮಾತ್ರ ಬೆಳಿಗ್ಗೆ ಏನು ಸೀರೆ ಉಟ್ಕೊಂಡು ಹೋಗಿದ್ದೆ ಅದೇ ಸೀರೆಯಲ್ಲೇ ಇದ್ದೆ. ಸುಮಾರು 6 ಗಂಟೆಲೇನೋ ನಾನು ಅಲ್ಲಿ ಹೋಗಿದ್ದಿದ್ದು. ಅವರೆಲ್ಲರೂ ಅಕ್ಕ ಹೋಗಿ ನೀವು ಸೀರೆ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬಂದ್ಬಿಡಿ ಅಕ್ಕ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಮನೆಗೆ ಬಂದು ಮತ್ತೆ ನಾನು ಸ್ಯಾರಿ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಇನ್ನು ನಾನು ಮನೇಲಿ ಅಂದರೆ ನಾವೇನು ಗಣೇಶನೆಲ್ಲ ತಂದು ಏನು ಕೂರಿಸಲ್ಲ ಅಲ್ವಾ, ಆಗಲೇ ಹೇಳ್ದಂಗೆ ನಾನು ಸಿಂಪಲ್ಲಾಗೆ ಪೂಜೆ ಮಾಡಿದ್ದೆ. ಸೊ ಅದು ಒಂದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ತೊಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ನಾನು ಒಂದು ಮಿಸ್ಟೇಕ್ನ ಮಾಡಿಬಿಟ್ಟಿದ್ದೀನಿ. ಏನಂತಂದರೆ ತೋರಣ ಅದೇ ಮಾವಿನ ಎಲೆ ತಂದು ಕಟ್ಟಬೇಕಿತ್ತು, ತೋರಣ ಕಟ್ಟಬೇಕಿತ್ತು, ನಾನು ಅದೊಂದು ಮಾಡಿಲ್ಲ. ನನಗೆ ಈ ಹಬ್ಬಗಳ ಮುಂಚೆ ಸ್ವಲ್ಪ ಏನಾದರೂ ಈ ಮೆನ್ಸಸ್ ಈ ಥರ ಆಗಿಬಿಟ್ರೆ ಒಂದು ಸ್ವಲ್ಪ ಮೂಡ್ ಸ್ವಿಂಗ್ಸಿಗೋ ಏನೋ ಕೆಲವೊಂದು ನನಗೆ ಮಿಸ್ ಮಾಡಿಬಿಡ್ತೀನಿ. ಅದು ನಾನೇ ಎಲ್ಲ ಸುಮಾರು ಜನ ಮಾಡ್ಬೋದು ಅನ್ಕೋತೀನಿ, ಸಾರಿ. ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ತೋರಣನೇ ತಂದು ಕಟ್ಟಿಲ್ವಲ್ಲಪ್ಪ ನೀವು, ಹಂಗೆ ಇದೆ ಅಂತ ಹೇಳಿ. ಸರಿ ಬಿಡಮ್ಮ, ಓಕೆ ನಾನು ಸೋಮವಾರ ಆದರೆ ತೊಗೊಂಡು ಬಂದು ಕಟ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆಯಿತು ಅಂದ್ಕೊಂಡು ನಾನು ಸುಮ್ಮನೆ ಅದೇ ಇನ್ನೇನು ಮಾಡೋದು ಅಂತ ಹೇಳಿ ಆಮೇಲೆ ನಾನು ರೆಡಿ ಎಲ್ಲ ಆಗಿಬಿಟ್ಟು ಮತ್ತೆ ಅಲ್ಲಿ ಹೋದೆ. ಹೋಗೋ ಅಷ್ಟೊತ್ತಿಗೆ ಎಲ್ಲರೂ ಅವ್ರವ್ರು ಯಾರ್ಯಾರು ಪೂಜೆ ಒಬ್ಬೊಬ್ರು ತಗೊಬಂದು ಪೂಜೆ ಮಾಡ್ಕೋತಾ ಇರ್ತಾರಲ್ವ, ಎಲ್ಲರೂ ಮಾಡ್ಕೊಂಡಿದ್ರು.
ಆಮೇಲೆ ಎಲ್ಲರೂ ಪ್ರಸಾದಗಳೆಲ್ಲ ತಿನ್ನೋಣ ಅಂತ ಹೇಳಿ ಎಲ್ಲರೂ ಅಲ್ಲಿ ಕುತ್ಕೊಂಡು ನಾನು ಎಲ್ಲ ಪ್ರಸಾದ ತೊಗೊಂಡು ಎಲ್ಲ ತಿಂದೆ. ಆಮೇಲೆ ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ. ಅದಾದಮೇಲೆ ಅವ್ರು ಬಂದಮೇಲೆ ಅವ್ರು ಇನ್ನೂ ಒಂದು ಸತಿ ಹೋಗಿ ಪಾವನಿ ಮತ್ತು ನಮ್ಮ ಮನೆಯವರಿಬ್ಬರು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಬಂದು ಅವರು ಸಹ ಎಲ್ಲ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲ ಮಾತಾಡಿದ್ವಿ. ಅದಾದಮೇಲೆ ಆ್ಯಕ್ಚುಲಿ ಏನಂತಂದರೆ ಮಕ್ಕಳಿಗೆ ಆಗಲಿ ನಮ್ಮ ಲೇಡೀಸ್ಗೆ ಆಗಲಿ ಈ ಥರ ಏನೋ ಒಂದು ಫಂಕ್ಷನ್ ಬರಲಿ ಇಲ್ಲಾಂದರೆ ಏನಾದರೂ ಒಂದು ಹಬ್ಬ ಬರಲಿ ಅದೊಂದು ಅಕೇಶನ್ ಅನ್ಕೋತೀನಿ. ಫೋಟೋಸ್ ತೊಗೊಳೋದಾಗಲಿ ಆ ಥರ ಎಲ್ಲ ಅಂದರೆ ಕೆಲವ್ರಿಗೆ ಆಸೆ ಇರುತ್ತಲ್ವ, ಈಗ ಸ್ಟೇಟಸ್ ಹಾಕ್ಕೋಬೇಕು ಎಲ್ಲರಿಗೂ ಇರುತ್ತೆ, ಕೆಲವ್ರಿಗೇನಿಲ್ಲ, ಯಾರೋ ಒಬ್ಬೊಬ್ರು ಇಷ್ಟಪಡಲ್ಲ ಅಷ್ಟೇ ಹಾಕ್ಕೊಳ್ಳೋದು. ಸೊ ಎಲ್ಲರೂ ಕೆಲವರೆಲ್ಲ ಫೋಟೋಸ್ ಎಲ್ಲ ತೊಗೊಳೋದು ಎಲ್ಲ ಏನೇನೋ ಮಾಡ್ತಾಯಿದ್ರು. ನಾನೇನು ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಸ್ವಲ್ಪ ಏನೇನು ತೊಗೊಂಡಿದ್ದೀನೋ ಅದನ್ನೇ ನೋಡಿ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಅಷ್ಟೇ ಎಲ್ಲರೂ ಕೆಲವ್ರು ಫೋಟೋಸ್ಗೋಸ್ಕರ ಫೋಸ್ ಕೊಡಿ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಿದ್ರು. ಹಂಗೆ ಎಲ್ಲ ಕೂತ್ಕೊಂಡು ಅದೆಲ್ಲ ಮಾತಾಡಿಕೊಂಡು ಇದ್ವಿ. ಸೊ ಎಲ್ಲ ಆದಮೇಲೆ ಮಧ್ಯಾಹ್ನದವರೆಗೂ ಏನೋ ಇದ್ವಿ ಅಷ್ಟೇ. ಆಮೇಲೆ ಮಧ್ಯಾಹ್ನ ಸ್ವಲ್ಪ ತುಂಬ ಬಿಸಿಲಾಗಿದ್ದಕ್ಕೆ ಒಂದು 4-5 ಜನ ಏನೋ ಅಲ್ಲಿ ಕೂತಿದ್ರು. ಇನ್ನು ಉಳಿದವರೆಲ್ಲ ಮನೇಲೆಲ್ಲ ಹೋದರು. ನಾನು ಅಷ್ಟೇ ಮನೆಗೆ ಬಂದೆ. ಮತ್ತೆ ಒಂದು ಸ್ವಲ್ಪ ಹೊತ್ತು ಮನೇಲೂ ಎಲ್ಲ ಕೂತ್ಕೊಂಡು ರೆಸ್ಟ್ ಮಾಡಾದಮೇಲೆ ಸಂಜೆ ನನಗೆ ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ನಾನು ಮತ್ತೆ ಅಮ್ಮನ ಮನೆ ಹತ್ರ ಹೋಗಲಿಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋದೆ. ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಇವಳು ವರ್ಷ ಹಬ್ಬ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಹಬ್ಬ. ಸೊ ನಮ್ಮನ್ನು ಕರೀತಾಳೆ. ಎಲ್ಲರನ್ನೂ ಕರೆದಿದ್ಲು, ಬಟ್ ಎಲ್ಲರಿಗೂ ಅವ್ರವ್ರದ್ದೇ ಆದ ಕೆಲವೊಂದು ರೀಸನ್ಸಿಂದ ಬರಲಿಲ್ಲ. ಬಟ್ ನಾವು 3 ಜನ ಮಾತ್ರ ಮಾತಾಡಿಕೊಂಡು ಬಂದ್ವಿ. ಪಾಪ ಅವಳು ಮಧ್ಯಾಹ್ನ ಊಟಕ್ಕೆ ಕರೆದಿದ್ಲು, ಆದರೆ ಮಧ್ಯಾಹ್ನ ಯಾರಿಗೂ ಆಗಿರಲಿಲ್ಲ. ಸರಿ ಸಂಜೆ ಬರೋಣ 5 ಗಂಟೇಲಿ ಅಂತ ಹೇಳಿ ಮಾತಾಡಿಕೊಂಡು ಆ ಟೈಮ್ಗೆ ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ಲು ಹಬ್ಬನ. ಸರಿ ಊಟ ಮಾಡಿ ಅಂತ ಹೇಳಿ ಬಲವಂತ ಮಾಡಿದ್ಲು. ನಮ್ಗೆ ಯಾರಿಗೂ ಊಟ ಮಾಡೋಕ್ಕಾಗಲಿಲ್ಲ, ಎಲ್ಲ ತಿಂದಿದ್ವಿ ಮನೇಲಿ ಆಲ್ರೆಡಿ. ಸರಿ ಒಂದೊಂದು ಹೋಳ್ಗೆ ಏನೋ ಅಂದರೆ ಒಬ್ಬಟ್ಟು ಮತ್ತು ಕಡುಬೆಲ್ಲ ಮಾಡಿದ್ಲು. ಒಂದೊಂದು ಒಬ್ಬಟ್ಟೆಲ್ಲ ತಿಂದ್ಬಿಟ್ಟು ನಾವು ಅಲ್ಲಿ ಫೋಟೋಸ್ ಎಲ್ಲ ಸ್ವಲ್ಪ ತೊಗೊಂಡ್ವಿ. ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಗಿಡಗಳು ಬೆಳೆಸೋದು ಎಲ್ಲರಿಗೂ ತುಂಬ ಇಷ್ಟ. ಸೊ ನಾವು ಯಾರ ಮನೆಗೆ ಹೋದ್ರೂ ಟೆರೆಸ್ಗಂತೂ ಖಂಡಿತ ಹೋಗ್ತೀವಿ. ಗಿಡಗಳು ಏನೇನು ಬೆಳೆಸಿದ್ಯಾ ಯಾವ್ಯಾವ ಥರ ಅಂತ ನೋಡೋದಕ್ಕೆ ಅಂದ್ಬಿಟ್ಟು. ಸರಿ ಮತ್ತೆ ಇವ್ರ ಮನೆಗೂ ಹೋಗ್ಬಿಟ್ಟು ಸ್ವಲ್ಪ ಗಿಡಗಳನ್ನೆಲ್ಲ ನೋಡ್ತಿದ್ವಿ, ಯಾವ್ಯಾವ ಥರ ಬೆಳೆಸಿದಾಳೆ ಏನೇನು ಅಂತ ಹೇಳಿ. ಅದನ್ನೆಲ್ಲ ನೋಡಿ ಕೆಳಗೆ ಬಂದು ಮತ್ತೆ ಕುಂಕುಮ ಎಲ್ಲ ತಗೊಂಡು ಆಮೇಲೆ ನಾನು ಅಷ್ಟೊತ್ತಿಗೆ 7 ಗಂಟೆ ಸಮಥಿಂಗ್ ಆಗೋಗ್ಬಿಟ್ಟಿತ್ತು, 7-7:30. ನನಗೆ ಅಮ್ಮನ ಮನೆಯಿಂದ ಫೋನ್ ಬರ್ತಾನೆ ಇತ್ತು ಒಂದೇ ಸಮ, ಬಾ ಅಂತ ಹೇಳಿ. ಸರಿ ಹೊರಡೋಣಪ್ಪ, ಇನ್ನು ನನಗೆ ಅಲ್ಲಿ ಹೋಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ನಾನು ಅಮ್ಮನ ಮನೆ ಹತ್ರ ಹೋದೆ. ಹೋಗೋ ಅಷ್ಟೊತ್ತಿಗೆ ಸುಮಾರು ಕತ್ಲೆನೇ ಆಗೋಗ್ಬಿಟ್ಟಿತ್ತು.
ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಆಡಿಸೋದೆಲ್ಲ ಇರುತ್ತೆ. ಸೊ ಎಲ್ಲ ಮಕ್ಕಳಿಗೆ ಕೆಲವೊಂದು ಫಿಸಿಕಲ್ ಗೇಮ್ಸನ್ನೆಲ್ಲ ಆಡಿಸ್ಬಿಟ್ಟು ಆಮೇಲೆ ಎಲ್ಲರೂ ಕೂತ್ಕೊಂಡು ಅಂತ್ಯಾಕ್ಷರಿ ಎಲ್ಲ ಆಡ್ತಾಯಿದ್ರು. ನಾನು ಹೋದೆ. ಸರಿ ಎಲ್ಲ ಆಡಾದ್ಮೇಲೆ ಕೆಲವೊಂದು ಅಂದರೆ ಮಕ್ಕಳದ್ದು ಆಡಿಸೋದನ್ನೆಲ್ಲ ಆಡಿಸಿ ಮತ್ತು ನಮಗೆ ಲೇಡೀಸ್ಗೂ ನಾವು ಎಲ್ಲರೂ ಕೆಲವೊಂದು ಒಂದೊಂದು ಗೇಮ್ ಅಂತ ಹೇಳಿಬಿಟ್ಟು ಆಡ್ತಿದ್ವಿ. ಆಮೇಲೆ ನೀವು ಅನ್ಕೊಬೋದು ಇನ್ನೊಂದು ಕ್ಲಾರಿಟಿ ಕೊಡಬೇಕಿತ್ತು ನಾನು. ಇಲ್ಲಿ ಸುಮಾರು ಜನ ಒಂದೇ ಸೀರೆನ ಅಂದರೆ ಒಂದೇ ಥರ ಸೀರೆ ಉಟ್ಕೊಂಡಿದ್ದಾರೆ. ನಾನು ಉಟ್ಕೊಂಡಿಲ್ಲ. ನೀವು ಆಮೇಲೆ ಯಾಕೆ ನೀವು ಉಟ್ಟಿಲ್ಲ ಅಂತ ಹೇಳಿ ಕಮೆಂಟಲ್ಲಿ ಕೇಳ್ತೀರೇನೋ, ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅಂದರೆ ಸೀರೆ ತುಂಬ ಚೆನ್ನಾಗಿತ್ತು. ನನಗೆ ಸೀರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಲಾಸ್ಟ್ ಇಯರು ನಾನು ಸೇಮ್ ಎಲ್ಲರೂ ತೊಗೊಂಡಂಗೆ ನಾನು ತೊಗೊಂಡಿದ್ದೆ. ಬಟ್ ಈ ವರ್ಷ ಏನಾಯಿತು ಅಂದರೆ ನನಗೆ ಈ ಕಲರು ನನ್ನ ಹತ್ರ ಒಂದು 3 ಸೀರೆ ಏನೋ ಇತ್ತು. ನೀವು ಅಬ್ಸರ್ವ್ ಮಾಡಿ ನೋಡಿದರೆ ನಾನು ಅಕ್ಷಯ ತೃತೀಯದಲ್ಲೂ ಸಹ ಸೇಮ್ ಕಲರ್ ಸೀರೆನೇ ಉಟ್ಕೊಂಡಿದ್ದೆ. ಹಾಗಾಗಿ ನಾನು ಈ ಸತಿ ಸ್ವಲ್ಪ ಅವಾಯ್ಡ್ ಮಾಡಿದೆ ಇದು ಕಲರ್ನ. ಅಂದರೆ ನನಗೆ ಬೇರೆ ಕಲರ್ ಆಗಿದ್ದಿದ್ರೆ ತೊಗೊಂಡ್ಬಿಡ್ತಾ ಇದ್ದೆ ನಾನು. ಸರಿ ಬಟ್ ಆಮೇಲೆ ಅಲ್ಲಿರೋರೆಲ್ಲ ಅಂತ ಇದ್ರು, ಹೋಗ್ಲಿ ಬಿಡಕ್ಕ ಅಟ್ಲೀಸ್ಟ್ ಬಾರ್ಡರ್ ಆದರೂ ಮ್ಯಾಚ್ ಆಗಿದೆ ನಮ್ಮ ಸೀರೆಗೆ ನಿಂದು ಅಂತ ಹೇಳಿಬಿಟ್ಟು. ಹಂಗಾಗಿ ನಾನು ಸ್ವಲ್ಪ ಚೇಂಜ್ ಇದ್ದೀನಿ. ಮತ್ತು ಇನ್ನೂ ಕೆಲವರು ಚೇಂಜ್ ಇದ್ದಾರೆ. ಅಂದರೆ ಅವ್ರು ಪಾಪ ಬೆಳಿಗ್ಗೆ ಉಟ್ಕೊಂಡಿದ್ರು ಅನ್ಸುತ್ತೆ, ಮತ್ತೆ ಸಂಜೆಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಅದೇ ಥರ ಇರುತ್ತೆ. ಅಂದರೆ ಗಣೇಶ ಹಬ್ಬ ಮಾಡೋದಕ್ಕೆ ಅಂತಂದರೆ ಸುಮಾರು ಎಲ್ಲರೂ ಈ ಸತಿನೂ ಅಷ್ಟೇ 25 ಸೀರೆ ಏನೋ ತೊಗೊಂಡು ಬಂದಿದ್ರಂತೆ ಒಂದೇ ಥರ. ಸೊ ಎಲ್ಲರೂ ಮಾತಾಡಿಕೊಂಡು ಒಂದೇ ಥರ ಸೀರೆ ಉಟ್ಕೊಂಡು ಈ ರೀತಿ ಎಲ್ಲ ಮಾಡ್ತಾರೆ. ಇದು ಒಂಥರ ಚೆನ್ನಾಗಿರತ್ತೆ ಅನಿಸುತ್ತೆ. ಅಂದರೆ ಆ ಮಕ್ಕಳಲ್ಲೂ ನೋಡಿ ಒಂಥರ ಬಾಂಡಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತಂದರೆ ನೈಬರ್ಸು ಈ ರೀತಿ ಎಲ್ಲ ಒಂದು ಕಮ್ಯುನಿಟಿ ಮಾಡ್ಕೊಂಡಿರ್ಬೋದು ಅನ್ನೋದಕ್ಕೆ ಇವೆಲ್ಲ ಒಂದು ಒಳ್ಳೆ ಎಕ್ಸಾಂಪಲ್ಸ್ ಅಂತ ಅಂದ್ಬಿಟ್ಟೆ ನಾನು ಹೇಳ್ತೀನಿ. ಸರಿ ಅದಾದಮೇಲೆ ಕೆಲವೊಂದು ಗೇಮ್ಸ್ ಎಲ್ಲ ಆಡಿದ್ವಿ. ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ನಾನು ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ನೋಡಿದ್ನೇ ನೋಡೋಕೆ ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ಈ ಫುಲ್ ವ್ಲಾಗ್ನ ನೋಡಿದರೆ ಒಂದು ಲೈಕ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.